ಲೇಔಟ್ ಸರ್ವೆ ಯಶಸ್ವಿಯಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಏಡೆನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಅಕ್ರಮ ಲೇಔಟ್ ಸರ್ವೆ ಯಶಸ್ವಿ. ನಂಜನಗೂಡು ಚಕ್ರ ಇನಾಮ್ ಹಗರಣ ಒತ್ತುವರಿ ತೆರವುಗೊಳಿಸಲು ಒತ್ತಾಯ. ಭೂಮಾಫಿಯಾಗೆ ಬ್ರೇಕ್, ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ಆಗ್ರಹ ಮಾಡಲಾಗಿದೆ. ಅಕ್ರಮ ಲೇಔಟ್ ದಂಧೆ ಎಚ್ಚೆತ್ತ ಕಂದಾಯ ಇಲಾಖೆಯಿಂದ ಸರ್ವೆ ಪೂರ್ಣ ಆಗಿರುವಂತದ್ದು. ಏಡೆನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಕ್ರಮ ಲೇಔಟ್ ಸರ್ವೆ ಯಶಸ್ವಿಯಾಗಿದೆ. ನಂಜನಗೂಡು ಚಕ್ರ ಇನಾಮ್ ಹಗರಣ ಏನಿತ್ತು, ಒತ್ತುವರಿಯನ್ನ ತೆರವುಗೊಳಿಸೋಕೆ ಒತ್ತಾಯ ಮಾಡಲಾಗಿತ್ತು. ಈ ಭೂಮಾಫಿಯಾಗೆ ಈಗ ಬ್ರೇಕ್ ಬಿದ್ದಿರುವಂತದ್ದು. ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ಆಗ್ರಹವನ್ನ ಮಾಡಲಾಗಿದೆ. ಅಕ್ರಮ ಲೇಔಟ್ ದಂಧೆ ಎಚ್ಚೆತ್ತ ಕಂದಾಯ ಇಲಾಖೆಯಿಂದ ಸರ್ವೆ ಕಾರ್ಯ ಪೂರ್ಣ ಆಗಿರುವಂತದ್ದು. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿಯ ಚರ್ಚ್ ಹಿಂಭಾಗದ ಸರ್ವೆ ನಂಬರ್ 1324 ಚಕ್ರ ಇನಾಮ್ ಜಮೀನಿನಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿ ಲಪಟಾಯಿಸೋಕೆ ಹೊಂಚು ಹಾಕಿದ್ದ ಭೂಮಾಫಿಯಾ ಜಾಲಕ್ಕೆ ಏಡೆನ್ಸ್ ನ್ಯೂಸ್ ವರದಿಯ ಫಲಶ್ರುತಿಯಾಗಿ ಕೊನೆಗೂ ಬ್ರೇಕ್ ಬಿದ್ದಿದೆ. ದಿನಾಂಕ 3/5/2026 ನಮ್ಮ ಏಡೆನ್ಸ್ ನ್ಯೂಸ್ ವಾಹಿನಿಯಲ್ಲಿ ಈ ಮಹಾ ಹಗರಣದ ಕುರಿತು ವಿಶೇಷ ತನಿಖಾ ವರದಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತ ಕಂದಾಯ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳು ಜಂಟಿಯಾಗಿ ಜಾಗದ ಸರ್ವೆ ಕಾರ್ಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಕಂದಾಯ ಇಲಾಖೆ ಹಾಗೂ ನಗರಸಭೆಯಿಂದ ಯಾವುದೇ ಪೂರ್ವಾನುಮತಿ ಪಡೆಯದೆ ಚಕ್ರ ಇನಾಮ್ ಜಮೀನಿನಲ್ಲಿ ಅಕ್ರಮವಾಗಿ ಕಲ್ಲುಗಳನ್ನ ನೆಟ್ಟು ಸೈಟ್ ಮಾರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಇದನ್ನ ಪ್ರಶ್ನಿಸಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾಮಾಜಿಕ ಹೋರಾಟಗಾರರು ನಿರಂತರ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಸರ್ಕಾರಿ ಜಾಗ ಕಬಳಿಕೆ ಆಗದಂತೆ ತಡೆಯೊಡ್ಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ವೆ ಕಾರ್ಯ ಮುಗಿದು ವರದಿ ಕೈ ಸೇರಿದ್ರು. ಒತ್ತುವರಿ ತೆರವುಗೊಳಿಸೋಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇರುವುದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಅನಧಿಕೃತ ಲೇಔಟ್ ನಿರ್ಮಾಣದ ಹಿಂದೆ ಕಂದಾಯ ಇಲಾಖೆಯ ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಹೋರಾಟಗಾರರು ಸ್ಥಳೀಯ ಶಾಸಕರು ಹಾಗೂ ಉನ್ನತ ಅಧಿಕಾರಿಗಳನ್ನ ಕಟ್ಟುನಿಟ್ಟಾಗಿ ಒತ್ತಾಯಿಸಿದ್ದಾರೆ. ಈ ಜಾಗನು ಸರ್ಕಾರಿ ಜಾಗನು ಒತ್ತುವರಿ ಮಾಡ್ಕೊಂಡು ಸೈಟ್ ಮಾಡಿದ್ದಾರೆ. ನಾವು ಈ ವಿಚಾರವಾಗಿ ತಹಶೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, AC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ಇದ್ರದ್ದು ಜಾಗದ್ದು GPF ಫೋಟೋ ಸಮೇತ ಎಲ್ಲ ದಾಖಲಾತಿ ಪ್ರಕಾರನೂ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಶಾಸಕರ ಹತ್ರ ಹೋಗಿ ನಾವು ಮಾತಾಡಿದ್ದೀವಿ. ನೋಡಿ ಸರ್, ಹಿಂಗಾಗಿದೆ, ಈ ರೀತಿ ಇದನ್ನು ಸರ್ಕಾರದ ಜಾಗನ ಬಿಡಿಸ್ಕೊಡಿ ಅಂತ ಆಯಿತು ಅಂತ ಒಂದು ವಾರ ಟೈಮ್ ಇಸ್ಕೊಂಡವರು ಇವತ್ತವರೆಗೂ 15 ದಿನ ಆಯಿತು, ಶಾಸಕರಿಗೂ ಮಾತಾಡ್ತಿಲ್ಲ. ಹಿಂದೆ ನಾವು ಇದನ್ನು ಅಲಿಗ್ಲೇಷನ್ ಮಾಡಿದ್ವಿ, ಆರೋಪ ಮಾಡಿದ್ವಿ. 1324 4-5 ಕೋಟಿ ಬೆಲೆ ಬಾಳೋ ಅಂಥ ಜಾಗನ ಒತ್ತುವರಿ ಮಾಡ್ಕೊಂಡು ಇದನ್ನು ರಿಯಲ್ ಎಸ್ಟೇಟ್ ಮಾಡೋದಕ್ಕಂಥವ್ರು ಇದನ್ನು ಮಾರಾಟ ಮಾಡ್ತಾಯಿದ್ರೆ ಇದ್ರ ವಿರುದ್ಧ ತನಿಖೆ ಆಗಬೇಕು, ಇದನ್ನು ಸರ್ವೆ ಮಾಡಿ ಅಂದ್ಬಿಟ್ಟು ಹೋರಾಟ ಮಾಡಿದ್ವಿ. 1.5 ತಿಂಗಳ ಸತತ ಅದ್ರ ಹಿಂದೆ ಹೋರಾಟ ಮಾಡಿದ್ವಿ. ಅದ್ರ ಫಲವಾಗಿ ಈಗ ಸರ್ವೆ ಮಾಡಿದ್ದಾರೆ. ಸರ್ವೆ ವರದಿ ಬಂದಿದೆ. ಸರ್ವೆ ವರದಿ ಒಳಗಡೆ 1324ರಲ್ಲಿ 26 ಕುಂಟೆ 18 ಕುಂಟೆ ಒತ್ತುವರಿ ಆಗಿದೆ. ಸರ್ಕಾರಿ ಚಕ್ರ ಇನಾಮು 1324 ಸರ್ವೆ ನಂಬರು. ಇದು ಸರ್ಕಾರದಲ್ಲಿ ಹೊಸದಲ್ಲಿರತಕ್ಕಂಥ ಜಾಗ, ಯಾವುದೇ ರೀತಿಯಾದ ಗ್ರಾಂಟ್ ಆಗಿಲ್ಲ. ಅದ್ರ ಬಗ್ಗೆ RTC ಇದೆ ನೋಡಿ ಸರ್. ಇದನ್ನು ಏನು ಮಾಡಿದ್ದಾರೆ ಮೊಸನ್ ಸೆಟ್ರು ಅವರು 1325 ಸಾವಿರ ಅವ್ರದ್ದು. ಅವ್ರು ಏನು ಮಾಡಿದರೆ ಈ ಜಾಗನು ಸರ್ಕಾರಿ ಜಾಗನು ಒತ್ತುವರಿ ಮಾಡ್ಕೊಂಡು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಅಲ್ಲಿನ ಬಿಜೆಪಿ ಮುಖಂಡರಾದಂತಹ ಅನಂತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಅಕ್ರಮ ಲೇಔಟ್ ಇಲ್ಲಿ ಮಾಡ್ಲಾಗ್ತಿತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇದು ಒಂದು ತಿಂಗಳ ಹಿಂದೆ ನಮ್ಮ ಸುದ್ದಿ ವಾಹಿನಿಯಲ್ಲಿ ಕೂಡ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಈಗ ಅಧಿಕಾರಿಗಳು ನಿಮ್ಗೆ ಯಾವ ರೀತಿ ಸ್ಪಂದಿಸಿದ್ದಾರೆ? ಈಗ ಅಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ಮೇಡಮ್, ಅದಾದ್ಮೇಲೆ ನಾವು ಸರ್ವೆಗೆ ಹಾಕಿದ್ವಿ ಮೇಡಮ್. ಕಾಲಕಡ್ಡಿದಲ್ಲಿ ಇವರು ಅಲ್ಲಿರಂತ ಶಾಸಕರು, ಇವರು ಮಾಮೂಲಿ ಅಧ್ಯಕ್ಷ ಬೇರೆ ಇವನು, ಅದರಿಂದ ಅಲ್ಲಿ ನಮ್ಗೆ ಏನೋ ಕಾರ್ಯ ಮಾಡಕ್ ಬಿಡ್ಲಿಲ್ಲ ಮೇಡಮ್. ಆಗ ನಾವು AC ಅವ್ರಿಗೆ, ಜಿಲ್ಲಾಧಿಕಾರಿಗಳಿಗೆಲ್ಲ ಲೆಟರ್ ಕೊಟ್ಟಿ ಅದನ್ನ ಸರ್ವೆ ಮಾಡ್ಲೇಬೇಕು ಅಂತ ಹಠ ಬಿದ್ದಿ ಬೆಂಚ್ ಕೂತಿ ಸರ್ವೆ ಮಾಡಿಸಿದ್ವಿ ಮೇಡಮ್. ಸರ್ವೆ ಮಾಡ್ಬೇಕಾದ್ರೆ ತುಂಬಾ ಗಲಾಟೆ ಎಲ್ಲ ಆಯ್ತು, ಪೊಲೀಸ್ ಪ್ರೊಡಕ್ಷನ್ ಎಲ್ಲ ತಗೊಂಡ್ ಮಾಡಿದ್ವಿ. ಈಗ ಸರ್ವೆ ವರದಿ ಬಂದಿದೆ ಮೇಡಮ್. ಅವರು ನಾವೇನ್ ಮಾಡಿದ್ವಿ 26 ಕುಂಟೆ, ಅದನ್ನು ಮೀರಿ 8 ಕುಂಟೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಮೇಡಮ್. ಈಗ ರೋಡ್ ಖರಾಬ್ನುವೆ
ಎಲ್ಲ ಮಾಡಿ ಇವಾಗ ರಿಪೋರ್ಟ್ ಬಂದಿದೆ ಮೇಡಮ್. ನಾವು ತಹಸೀಲ್ದಾರ್ಗೂ ಕೊಟ್ಟಿದೀವಿ, ಇದನ್ನ ತೆರವುಗೊಳಿಸ್ಕೊಡ್ಬೇಕು. ಈಗ ನೀವು ಅದು ಖಾಲಿ ಜಾಗ ಇರೋದ್ರಿಂದ ಮೇಡಮ್ ಏನು ತುಂಬಾ ಕಷ್ಟ ಏನಾಗಲ್ಲ. ಅದನ್ನ ತಂತಿ ಬೇಲಿ ಹಾಕ್ಬಿಟ್ಟು ಅದು ಏನೈತೆ ಅವ್ರು ಯಾರು ಒತ್ತುವರಿ ಮಾಡ್ಕೊಂಡವ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡ್ಬಿಟ್ಟು ನೀವು ಆ ಜಾಗನ ನಗರ ಇದ್ರದ್ದು ಸರ್ಕಾರದ್ದು ಅಂತ ಬೋರ್ಡ್ ಹಾಕ್ಬೇಕು ಅಂತ ವಾದ ಮಾಡಿದೀವಿ ಮೇಡಮ್. ಆದ್ರೂ ಅವ್ರು ಯಾರು ಅದನ್ನ ಪರಿಗಣನೆಗೆ ತಗೋತಾ ಇಲ್ಲ ಮೇಡಮ್. ಅದನ್ನ ಅವ್ರಿಗೆ ಸಪೋರ್ಟ್ ಆಗಿನೇ ಅವ್ರು ನಿಂತವ್ರೆ ಹೊರತು ಇವತ್ತರೆಗೂ ಯಾವುದೇ ವಿಧವಾದ ಕಾನೂನು ರೀತಿ ಕ್ರಮನ ತಗೊಂಡಿಲ್ಲ ಮೇಡಮ್ ಅವರು. ಸರ್ವೆ ಕಾರ್ಯ ಸಂಪೂರ್ಣ ಆಗಿದ್ರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಇಲ್ಲಿ. ಇಲ್ಲ ತಗೋತಾ ಇಲ್ಲ ಮೇಡಮ್. ಅಂದ್ರೆ ಸರ್ ನೀವು ಕೂಡ ಸತತ 1.5 ತಿಂಗಳಿಂದ ಕೂಡ ನೀವು ಇಲ್ಲಿ ಹೋರಾಟವನ್ನ ನಡೆಸ್ತಾನೆ ಇದ್ದೀರಾ. ಈಗ ಸರ್ವೆ ಮಾಡಿದ್ದಾರೆ, ಇದಕ್ಕೆ ಹಿಂದೆ ಏನ್ ಕಾರಣ ಇರ್ಬೋದು ಸರ್? ಅದೇ ಮೇಡಮ್, ರಾಜಕೀಯ ಒತ್ತಡ ಇರೋದ್ರಿಂದ ಇವರು ಅದನ್ನ ಏನು ಮಾಡಕ್ಕೆ ಬಿಡ್ತಾ ಇಲ್ಲ ಮೇಡಮ್ ಅವ್ರುಗಳು. ಇದೇ ಫೈಲ್ ನ ಮೇಡಮ್ ನಾವು ಟೇಬಲ್ ಪಾಸ್ ಮಾಡಿದೀವಿ. ಸರ್ವೆ 19ನೇ ತಾರೀಕಲ್ಲೇ ಮುಗಿಸ್ತೀವಿ ಮೇಡಮ್. 30 ತಿಂಗಳು ನಮ್ಗೆ ಕೊಡೋ ತನಕನವರು 20-25 ದಿನ ಆಟ ಆಡ್ಸಿದ್ರೆ ಮೇಡಮ್ ಆ ಕಾಪಿನ ಕೊಡಕ್ಕೆ ನಮ್ಗೆ. ಬೆಂಟು ಅಲ್ಲೋರ ವಿ ಹತ್ರಕ್ ಹೋಗಿ RI ಹತ್ರಕ್ ಹೋಗಿ ಅವ್ರ ತಹಸೀಲ್ದಾರ್ ಮೇಡಮ್ ಕೊಡ್ಬೇಡ ಅಂತ ಒಂದ್ ವಾರ ಹಿಂಗೆ ಮಾಡಿದ್ರು ಮೇಡಮ್. ಲಾಸ್ಟ್ ನಾವು ಒಂದು ಕೇಸ್ ಮಾಡಿದ್ವಿ ತಹಸೀಲ್ದಾರ್ಗೆ RI ಅವ್ರಿಗೆ ಲೋಕಾಯುಕ್ತದಲ್ಲಿ ಮೇಡಮ್, ಈ ತರ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ. ಆಮೇಲೆ ಎಲ್ಲ ತಂದು ತೋರ್ಸಿದ್ವಿ ಮೇಡಮ್, ನೋಡಿ ನಿಮ್ ಮೇಲೆಲ್ಲ ಕೇಸ್ ಆಗಿದೆ, ಇನ್ನು ಇದನ್ನ ತಗೋಬಿಡಿ ಅಂದ್ಮೇಲೆ ತಹಸೀಲ್ದಾರ್ ಮೇಡಮ್ ಕೂಡ ಕೇಳಿದ್ರು ಮೇಡಮ್. ಆಮೇಲೆ ನಮ್ಗೆ ಕಾಪಿನ ದುಡ್ಡು ಕಟ್ಟಿಸ್ಕೊಂಡು ಕೊಟ್ರು ಮೇಡಮ್. ಈಗ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸಿದ್ರು ಅಥವಾ ನಿಮ್ಮ ಸ್ಥಳೀಯ ಶಾಸಕರು ಇರ್ಬೋದು, ಅವ್ರು ಯಾವ ರೀತಿ ಸ್ಪಂದಿಸಿದ್ರು? ಮೇಡಮ್ ಶಾಸಕರು ಇವತ್ತವರೆಗೂ ಅದು ಒಂದು ಮಾತು ಹಿಂಗೆ ಹಿಂಗ್ ನಡೀತೈತೆ, ಯಾರ್ ತಪ್ಪು ಯಾವ ಸರಿ ಈಗ ವರದಿ ಬಂದ ಮೇಲೂ ಮಾತಾಡಿಲ್ಲ ಮೇಡಮ್ ಅವರು. ವರದಿ ಬರಕ್ಕಿಂತ ಮುಂಚೆ ಬರೀ ಯಾವ ಅಪ್ಪಗಳು ಮಾತಾಡ್ತಿದ್ರು, ಅವ್ರದಂತೆ ಇವ್ರದಂತೆ ಅದಂತೆ ಇದಂತೆ ಅಂತಿರುವ. ಈಗ ವರದಿ ಬಂದ್ಮೇಲೂ ನಾನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಕೇಳಿದೀನಿ ಮೇಡಮ್, ಏನಂತ ಶಾಸಕರು ಇದ್ರ ಬಗ್ಗೆ ಮಾತಾಡಬೇಕು. ಶಾಸಕರು ನಿಂತಿ ಇದ್ರಲ್ಲಿ ಶಾಸಕರು ಪಾಲಿಲ್ಲ ಅಂದ್ರೆ ಅವರೇ ನಿಂತಿ ಇದನ್ನ ತೆರವುಗೊಳಿಸಿ ಬೋರ್ಡ್ ಹಾಕ್ಸ್ಕೊಡ್ಬೇಕು ಅಂತ ಹೇಳಿದೀನಿ ಮೇಡಮ್ ನಾನು. ಮಾಡಿ ಇವತ್ತದು ಒಂದು ಉತ್ತರ ಕೊಟ್ಟಿಲ್ಲ ಮೇಡಮ್ ಅವರು. ಇದುವರೆಗೂ ಆದ್ರೂ ಒಂದು ನಿಮ್ಗೆ ಯಾವ್ದೇ ರೀತಿ ಸ್ಪಂದನೆ ಕೊಡದೆ ಇರೋದಕ್ಕೆ ಕಾರಣ ಏನಿರಬಹುದು ಅಂತ ಸರ್? ಅದೇ ಮೇಡಮ್, ಅವರು ಬಲಗೈ ಬಂಟ ಅವನು ಯಾರು ಲೇಔಟ್ ಅಕ್ರಮ ಲೇಔಟ್ ಮಾಡ್ತಾ ಇದ್ದಾನೆ, ಅವನು ನಗರಸಭೆ ಅಧ್ಯಕ್ಷ ಮಾಜಿ, ಅವ್ರ ಬಲಗೈ ಬಂಟ. ಆದ್ರಿಂದ ಅವರು ಕೊಡ್ತಾ ಇಲ್ಲ, ಯಾವುದೇ ಪಾರ್ಟಿ ಅವ್ರ ಆದ್ರಿಂದ ಮೇಡಮ್. ಇದರಲ್ಲಿ ಸಂಪೂರ್ಣ ರಾಜಕೀಯ ಇನ್ವಾಲ್ವ್ ಆಗಿದೆ ಅಂತ. ಹೌದು ಮೇಡಮ್, ಇದೇ ಒಬ್ಬ ಸಾಮಾನ್ಯ ಮಾಡಿದ್ರೆ ಮೇಡಮ್ ಅದನ್ನ ಬಿಡ್ತಾ ಇರ್ಲಿಲ್ಲ. ಇದು ಅವ್ರು ರಾಜಕೀಯದವರು, ಅವ್ರು ಅಲ್ಪೆ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಮಾಡಿರೋದ್ರಿಂದ ಇವರು ಬಿಡ್ತಾ ಇಲ್ಲ ಮೇಡಮ್, ಅದನ್ನ ಈಚೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಸರ್ ನಂಜನಗೂಡು ಭಾಗದಲ್ಲಿ ಇದೊಂದೇ ರೀತಿ ಅಕ್ರಮ ಲೇಔಟ್ ಅಥವಾ ಇದಕ್ಕಿಂತ ಸುಮಾರಿದಾವೆ ಮೇಡಮ್, ತುಂಬಾ ಇದಾವೆ ಮೇಡಮ್. ಸರ್ಕಾರಿ ಜಾಗಗಳಲ್ಲೇ ಕೆಲವೊಂದು ಸರ್ಕಾರಿ ಗೋಮಾಳ ಅಂತ ಇದೆ, ಅದನ್ನ ಮಾರಾಟ ಮಾಡ್ಬಿಟ್ಟಿದ್ದಾರೆ ಮೇಡಮ್. ಇಂತ ಸುಮಾರು ನಡೀತಾ ಇದಾವೆ, ಎಕ್ಕಿಲ್ದ ನಡೀತಾ ಇದಾವೆ ಮೇಡಮ್. ಈಗ 3 ವರ್ಷದಿಂದ ನೀವೆಲ್ಲ ನೋಡ್ರು ನಂಜನಗೂಡಲ್ಲಿ ಬರೀ ರಿಯಲ್ ಎಸ್ಟೇಟ್ ದಂಧೆಗಳಾಗ್ಬಿಟ್ಟಿದೆ ಮೇಡಮ್. ಅಂದ್ರೆ ಇತ್ತೀಚೆಗೆ ಈ ರೀತಿ ರಿಯಲ್ ಎಸ್ಟೇಟ್ ದಂಧೆಗಳು ಕಾರಣ ಆಗಿರೋದಕ್ಕೆ ರಾಜಕೀಯ ವ್ಯಕ್ತಿಗಳೇ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಹೌದು ಮೇಡಮ್, ಯಾವ್ದೇ ಒಂದು ಈಗ ತಗೊಂಡ್ರು ನಾವು ಅದರಿಂದ ಒಬ್ಬ ಬಲವಾದಂತ ರಾಜಕೀಯ ವ್ಯಕ್ತಿ ಇದ್ದಾನೆ ಮೇಡಮ್ ಅದರಿಂದ. ಅವರ ಸಪೋರ್ಟ್ ಇಲ್ಲದೆ ಈ ಬೇರೆ ವ್ಯಕ್ತಿಗಳು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಧ್ಯನೇ ಇಲ್ಲ ಮೇಡಮ್. ಈಗ ಅವ್ರಿಗೆ ಅವ್ರ ಕಾರ್ಯಕರ್ತಗಳಿಗೆ ಬೇರೆ ಎಲ್ಲಿಂದ ದುಡ್ಡು ಮಾಡ್ಕೊಡಕ್ ಜಾಗ ಇಲ್ಲ ಮೇಡಮ್. ಇದೊಂದೇ ಸುಲಭವಾಗಿ ಸಿಗ್ತಾರ ಅಂತ ಜಾಗ, ಅದ್ರಿಂದ ಏನ್ ಮಾಡ್ತಾವ್ರೆ ಬರೀ ಇದಕ್ಕೆ ನಿಂತು ಬಿಟ್ಟಿದ್ದಾರೆ ಮೇಡಮ್. ಈಗ ಸುಮಾರು ಮಾಹಿತಿಗಳನ್ನ ಹೇಳಿದೀನಿ, ಒಂದೊಂದಾಗಿ ಕೊಡ್ತಿದೀವಿ. ಈಗ ಅದನ್ನ ಪ್ರತಿಯೊಂದು ತಹಸೀಲ್ದಾರ್ ಮೇಡಮ್ ನಾವು ಕೊಟ್ಟಿದೀವಿ, ಸಾಕ್ಷಿ ಸಮೇತ ಪ್ರತಿಯೊಂದು ಸರ್ವೆ ಸ್ಕೆಚ್ ಇಂದ ಹಿಡಿದು RTC ಇಂದ ಏನಿತ್ತು ಅದು ಈಗ ಹೆಂಗಾಯ್ತು, ಯಾವುದೇ ವಿಧವಾದ ಕ್ರಮನೂ ಅವರು ತಗೋತಾ ಇಲ್ಲ ಮೇಡಮ್ ತಹಸೀಲ್ದಾರ್. ಈಗ ಕಡೆದಾಗಿ ನೀವು ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ಮೇಡಮ್ ನಾನು ಈಗ್ಲೂ DC ಆಫೀಸಿಗೆ ಬಂದಿದ್ದೀನಿ ಮೇಡಮ್. DC ಅವ್ರಿಗೆ ಮೀಟ್ ಮಾಡಕ್ ಬಂದಿದ್ದೀನಿ. 3 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಇವ್ರು ಏನೇ ಮಾಡಿದ್ರು ನಾವು ತೆರವು ಮಾಡೋದಕ್ಕ ಬಿಡಲ್ಲ ಮೇಡಮ್. ಅದೆಷ್ಟೇ ಆದ್ರೂ ಸರಿ. ನಾವು ಈಗ ಲ್ಯಾಂಡ್ ಡಬ್ರಿಂಗ್ ಅಲ್ಲಿ ಕೇಸ್ ಮಾಡಿದೀನಿ ಮೇಡಮ್, ಅದ್ರ ಮೇಲೆ ನಾನು ಲೋಕಾಯುಕ್ತದಲ್ಲಿ ಮಾಡಿದೀನಿ. ಅವ್ರು ಏನೇ ಮಾಡಿದ್ರು ಅವ್ರು ಎಂತ ಅಧಿಕಾರ ಉಪಯೋಗಿಸಿದ್ರು ಮೇಡಮ್, ನಾವು ಬಿಡಲ್ಲ ಮೇಡಮ್. ಆ ಜಾಗನ ತೆರವುಗೊಳಿಸಿ ಅಲ್ಲಿ ಸರ್ಕಾರಿ ಜಾಗ ಅಂತ ಬೋರ್ಡ್ ಹಾಕ್ಬೇಕು. ಅದ್ ಯಾರು ಅತಿಕ್ರಮಣ ಮಾಡ್ಕೊಂಡವ್ರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಆಗ್ಬೇಕು ಮೇಡಮ್. ಈ ತರ ಒಂದು ಅಕ್ರಮ ಚಟುವಟಿಕೆಗಳಿಗೆ ನೀವು ಬ್ರೇಕ್ ಹಾಕೋವರೆಗೂ ಬಿಡೋದಿಲ್ಲ? ಇಲ್ಲ, ಬಿಡಲ್ಲ ಮೇಡಮ್ ನಾವು. ಎಸ್ ಸರ್, ಧನ್ಯವಾದ ನಮ್ ಸುದ್ದಿವಾಹಿನಿ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ. ಎಸ್, ಮುಖಂಡರಾದಂತಹ ಅನಂತ್ ಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ,
ಇಲ್ಲಿ ನಂಜನಗೂಡು ಭಾಗದಲ್ಲಿ ಇತ್ತೀಚೆಗೆ ಈ ರೀತಿಯಾದಂತ ಒಂದು ಅಕ್ರಮ ಚಟುವಟಿಕೆಗಳು, ರಿಯಲ್ ಎಸ್ಟೇಟ್ ದಂಧೆಗಳು ಹೆಚ್ಚಾಗ್ತಾ ಇವೆ. ನಮ್ಮ ಸ್ಥಳೀಯ ಶಾಸಕರು ಕೂಡ ನಮ್ಗೆ ಒಂದು ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಸತತ 1.5 ತಿಂಗಳದಿಂದ ನಾವು ಏನು ಹೋರಾಟವನ್ನ ಕೂಡ ಮಾಡ್ತಾ ಇದ್ದೀವಿ, ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದೀವಿ. ಆದ್ರೂ ಇಲ್ಲಿ ಸ್ಥಳೀಯ ಶಾಸಕರು ಏನಿದ್ದಾರೆ ಅವರು ಬಂದು ಒಂದು ಬಾರಿ ಕೂಡ ನಮ್ಮ ಏನಿದೆ ಅದ್ರ ಬಗ್ಗೆ ವಿಚಾರ ನಡೆಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಅವರು ಇದು ಎಷ್ಟೇ ಅಕ್ರಮ ಚಟುವಟಿಕೆ ಯಾವ ಮಟ್ಟಕ್ಕೂ ಹೋದ್ರು ನಾವು ಮಾತ್ರ ಇದಕ್ಕೆ ಬ್ರೇಕ್ ಹಾಕುವವರೆಗೂ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಮತ್ತೊಬ್ರು ಬಿಜೆಪಿ ಮುಖಂಡರಾದಂತಹ ಸಿದ್ದರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಯಾವ ರೀತಿ ಅನುಭವ ಆಗಿದೆ ಈ ಅಕ್ರಮ ಲೇಔಟ್ ವಿಚಾರದಲ್ಲಿ, ಅದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಾವು ಈ ನಂಜನಗೂಡ್ನಲ್ಲಿ ನಡೀತಾ ಇರೋ ಅಕ್ರಮ ಲೇಔಟ್ ಏನಿದೆ, ಈ ಭೂ ಮಾಫಿಯಾ ಬಗ್ಗೆ ನಮ್ಮ ಸುದ್ದಿವಾಹಿನಿಯಲ್ಲಿ ಕೂಡ ಸುದ್ದಿ ಬಿತ್ತರಿಸಲಾಗಿತ್ತು. ಇದಾದ ನಂತರ ಈಗ ಸರ್ವೆ ಮಾಡಿದ್ದಾರೆ. ಸರ್ವೆ ಕಾರ್ಯ ಆಗಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಏನಿರ್ಬೋದು ಸರ್ ಇದಕ್ಕೆ ಕಾರಣ? ಈಗ ಪ್ರಾಥಮಿಕ ಹಂತದಲ್ಲಿ ಮಶಮಟ್ಟಿ ಅನ್ನೋರ ಹೆಸರಲ್ಲಿ ಅದು ಸರ್ವೆ ಮಾಡಿದಾರೆ ಮೇಡಮ್. ಅದು ತಪ್ಪಾಗಿದೆ ಅಂತ ಬಂದಿದೆ. ತಹಶೀಲ್ದಾರ್ ಅವರು, RI ಅವರು ಮತ್ತೆ VA ಅವರೆಲ್ಲ ಕೂಡ ಇದು ಸರ್ಕಾರಿ ಜಾಗ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಆ ಜಾಗ ಒಟ್ಟು 26 ಕುಂಟೆ 1324 ಸರ್ವೆ ನಂಬರ್ ಅಲ್ಲಿ, ಅದರಲ್ಲಿ 18 ಕುಂಟೆಗೆ ಆಲ್ರೆಡಿ ಸೈಟ್ ಮಾಡಿ ಅವರು ಕಂಬನ ಇಟ್ಬಿಟ್ಟಿದ್ದಾರೆ. ಅಳತೆ ಇದನ್ನ 18 ಕುಂಟೆಗೆ, ಇನ್ನು 8 ಕುಂಟೆ ಹಂಗೆ ಬಿಟ್ಟಿದ್ದಾರೆ ರಸ್ತೆಗೆ. ಅದ್ರ ಮತ್ತೆ 8 ಕುಂಟೆನೂ ಅಕ್ರಮ ಮಾಡಿದ್ದಾರೆ. ಒಟ್ಟು 34 ಕುಂಟೆ ಅಷ್ಟು. ನಾವು ಪತ್ರಿಕಾಗೋಷ್ಠಿ ಮಾಡಿ ಇದನ್ನ ಆರೋಪನ ಬಹಿರಂಗ ಮಾಡಿದಾಗ ಸರ್ಕಾರದವರೇ ಇದನ್ನೆಲ್ಲ ಸರ್ವೆ ಮಾಡಿ ಅಧಿಕಾರಿಗಳೇ ಇದು ತಪ್ಪು, ಸರ್ಕಾರದ ಜಾಗ ಇದು ಅಂತ ಅವ್ರು ಬಂದು ಅಳತೆ ಮಾಡಿ ನಮ್ಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಷ್ಟಾದ್ರೂ ಕೂಡ ಸ್ಥಳೀಯ ಶಾಸಕರಾಗ್ಲಿ, ಸ್ಥಳೀಯ ಆಡಳಿತ ಆಗ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಇದಕ್ಕೆ ಕಾರಣ ಏನಿರಬಹುದು ಅಂತ ಸರ್? ಸರ್, ಅವರು ಪ್ರಭಾವಿ ವ್ಯಕ್ತಿಗಳು, ಈಗ ಇರುವಂತ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿಗಳು ಇದರಲ್ಲಿ ಪಾಲ್ದಾರರಾಗಿರೋದ್ರಿಂದ, ಅವ್ರದೇ ಸರ್ಕಾರ ಇರೋದ್ರಿಂದ, ಅವ್ರದೇ ಕ್ಷೇತ್ರದ MLA ಕಾಂಗ್ರೆಸ್ MLA ಆಗಿರೋದ್ರಿಂದ ಅವರು ಅದಕ್ಕೆ ಹಿಂದೇಟ್ ಹಾಕ್ತಿದಾರೆ ಅಂತ ನಮ್ಮ ಭಾವನೆ ಮೇಡಮ್. ನಾವು ಈಗ ನಿನ್ನೆನೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಸೂಕ್ತ ಕ್ರಮ ತಗೋಬೇಕು ಶಾಸಕರು ಇದ್ರ ವಿರುದ್ಧ ಅಂತಾನು ಹೇಳಿದ್ವಿ. ತಾಲೂಕು ಆಡಳಿತ ಮಂಡಳಿಗೂ ಎಚ್ಚರಿಕೆ ಕೊಟ್ಟಿದ್ವಿ. ಆದ್ರೂ ಕೂಡ ಇನ್ನೂ ಏನು ಮಾಡ್ತಾ ಇಲ್ಲ ಮೇಡಮ್. ಸ್ಥಳೀಯ ಆಡಳಿತ ಕೈ ಕಟ್ ಕೂತಿದೆ. ಅಂದ್ರೆ ನಂಜನಗೂಡು ಭಾಗದಲ್ಲಿ ಇತ್ತೀಚೆಗೆ ಈ ರೀತಿಯಾದಂತ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿರ್ಬೋದು, ಈ ರೀತಿ ಒಂದು ದಂಧೆಗಳು ಹೆಚ್ಚಾಗ್ತಾ ಇವೆ. ಆದ್ರೆ ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದಾರೆ ಅಂತ ಸರ್? ಅದೇ ಮೇಡಮ್, ನಾವು ಪ್ರಶ್ನೆ ಮಾಡಕ್ ಕೇಳಿದ್ರೆ ನೀವು ವಿರೋಧ ಪಕ್ಷದಲ್ಲಿ ಇರೋದು ಕೇಳೋದಕ್ಕೆನೆ ಕೇಳ್ತಿದ್ದೀರಾ ಅಂತ ಕೆಲವ್ರು ಹೇಳ್ತಾರೆ. ನಾವು ಪ್ರಾಮಾಣಿಕವಾಗಿ ಈಗ ನಾವೊಂದ್ ಕೇಳೋದೇನೋ ಸರ್ಕಾರನಾಗ್ಲಿ ಶಾಸಕರನ್ನಾಗ್ಲಿ, ನಾವು ನಾವು ಹುಡುಕೊಟ್ರೆ ಮಾತ್ರ ಸರ್ಕಾರ ಜಾಗ ಗುರುತು ಮಾಡೋದ? ಇವ್ರು ಸರ್ಕಾರಿ ಅಧಿಕಾರಿಗಳು ಸಂಬಳ ಏನೇ ತಗೋತಾ ಇದಾರೆ, ತಹಶೀಲ್ದಾರ್ ಏನ್ ಮಾಡ್ತಿದ್ದಾರೆ, ಸ್ಥಳೀಯ ಶಾಸಕ ನಾವು ಹುಡುಕಿ ಅವ್ರು ಓಡಾಡೋ ದಾರಿಲಿ ಕೆಲಸ ಜಾಗಗಳಿರುತ್ತೆ, ಅವ್ರು ಗುರುತಿಸುವಂತ ಪ್ರಯತ್ನ ಮಾಡಲ್ಲ. ನಾವು ಹೋರಾಟ ಮಾಡಿ ನಾವು ಹುಡುಕಿ ಎಲ್ಲ ಹೇಳಿ ಇವ್ರು ಕೊಡೋದಾದ್ರೆ, ಇವ್ರು ಸರ್ಕಾರದಲ್ಲಿ ಸಂಬಳ ತಗೊಂಡು ಏನಕ್ಕಿದ್ದಾರೆ ಮೇಡಮ್? ಏನಕ್ಕೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ? ಯಾರು ಕಪ್ಪಿ ಮುಚ್ಚಿದ್ದಾರೆ? ಯಾಕೆ ಸ್ಥಳೀಯ ಶಾಸಕರು ಇವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ? ಇವ್ರ ಹಿಡಿತದಲ್ಲಿ ಇಲ್ವಾ? ಇವ್ರದೇ ಸರ್ಕಾರ ಇದೆ.
ಈಗ ನಾವು ಪ್ರತಿಯೊಂದು ನಾವೇ ಹುಡ್ಕೊಂಡು ಹೋಗಿ ಇವ್ರಿಗೆ ಸರ್ಕಾರ ಜಾಗ ಉಳಿಸ್ಕೊಳ್ಳೋದಾದ್ರೆ ಇವ್ರು ಏನಕ್ಕಿರ್ಬೇಕು ಅನ್ನೋದು ನಿಮ್ ಪ್ರಶ್ನೆ ಆಗಿದೆ ಸರ್. ಕಡೆದಾಗಿ ನೀವ್ ಏನ್ ಹೇಳ್ತೀರಾ ಈ ಅಧಿಕಾರಿಗಳಿಗೆ, ಸ್ಥಳೀಯ ಶಾಸಕರುಗಳಿಗಾಗಿರ್ಬೋದು, ಈ ರೀತಿ ಒಂದ್ ಚಟುವಟಿಕೆಗಳು ಇದೇ ರೀತಿ ಮುಂದುವರಿತಾ ಇದ್ರಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಖಂಡಿತ ಮೇಡಮ್, ಇದು ಮುಂದಿನ ದಿನಗಳಲ್ಲಿ ಇದೆ ಮುಂದುವರೆದ ಇದೇ ರೀತಿ ನಾವು ಉಗ್ರ ಹೋರಾಟವನ್ನ ಸಾರ್ವಜನಿಕರು ಕೂಡ ನಮ್ಗೆ ದೂರನ್ನ ಹೇಳ್ತಾ ಇದಾರೆ. ಅವ್ರ ಕಡೆಯಿಂದ ಎಲ್ಲ ಸೇರಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ. ಇವ್ರು ಕೈ ಕಟ್ಟೋ ಕೂತ್ರು ಕೂಡ ನಮ್ಮ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಮೇಡಮ್. ಸರ್ ಧನ್ಯವಾದ ಇಷ್ಟೊತ್ತು ನಮ್ ಸುದ್ದಿ ವಾಹಿನಿ ಜೊತೆ ಮಾತನಾಡಿದಕ್ಕೆ. ಸಿದ್ದರಾಜ್ ಅವ್ರನ್ನು ಕೂಡ ಮಾತನಾಡಿಸಿದ್ವಿ. ಏನು ಇವರು ಕೂಡ ಅದೇ ರೀತಿ ಉತ್ತರವನ್ನ ಹೇಳ್ತಾ ಇದ್ದಾರೆ. ಏನು ಸ್ಥಳೀಯ ಶಾಸಕರು ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋ ಆರೋಪ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ನಾವೇ ಎಲ್ಲಾ ಕಾರ್ಯಗಳನ್ನು ಮಾಡಿ ಈ ತರ ಒಂದು ಅಕ್ರಮ ನಡೀತಾ ಇದೆ ಅನ್ನೋದನ್ನ ನಾವೇ ಎಲ್ಲ ಹುಡುಕಿ ಕೊಟ್ರೆ ಅಧಿಕಾರಿಗಳು ಅವ್ರಿಗೆ ಯಾಕೆ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಸರ್ಕಾರಿ ಸಂಬಳ ತಗೋತಾ ಇದ್ದಾರೆ ಅನ್ನೋದು ಇವರ ಪ್ರಶ್ನೆ ಆಗಿದೆ. ಕೊನೆಯದಾಗಿ ಇದೇ ರೀತಿ ಅಕ್ರಮ ಚಟುವಟಿಕೆಗಳು ಮುಂದುವರಿತಾ ಹೋದ್ರೆ ನಾವು ಇಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಇವರು ಇಲ್ಲಿ ಒಂದು ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಈ ಅಕ್ರಮ ಲೇಔಟ್ ದಂಧೆಗೆ ಯಾವಾಗ ಕಡಿವಾಣ ಆಗ್ತಾರೆ. ಈಗ ಸದ್ಯಕ್ಕೆ ಸರ್ವೆ ಕಾರ್ಯ ಏನು ಕಂಪ್ಲೀಟ್ ಆಗಿರುವಂತದ್ದು, ಸರ್ವೆ ಕಾರ್ಯ ಕಂಪ್ಲೀಟ್ ಆದ ನಂತರ ಇನ್ನೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ನಾವಿಲ್ಲಿ ನೋಡುವಂತದ್ದು. ಈಡೆನ್ಸ್ ನ್ಯೂಸ್ ನಲ್ಲೂ ಕೂಡ ಏನು ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಏನು ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ಚರ್ಚ್ ಹಿಂಭಾಗದ ಸರ್ವೆ ನಂಬರ್ 1324 ಚಕ್ರ ಇನಾಮ್ ಜಮೀನಿನಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಡನ್ಸ್ ನ್ಯೂಸ್ ನಲ್ಲಿ 3/5/2026 ಕೂಡ ಈಡನ್ಸ್ ನ್ಯೂಸ್ ನಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಇದಕ್ಕೆ ಈಗ ಫಲಶ್ರುತಿ ಸಿಕ್ಕಿರುವಂತದ್ದು. ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿದೆ. ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿದ್ರು ಇನ್ನು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಇಲ್ಲಿನ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಯಾವಾಗ ಇದಕ್ಕೆ ಕಡಿವಾಣ ಹಾಕ್ತಾರೆ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಇದಕ್ಕೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ, ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಹಿಂದೆ ನಾವು ಇದನ್ನ ಅಲಿಗ್ಲೇಷನ್ ಮಾಡಿದ್ವಿ, ಆರೋಪ ಮಾಡಿದ್ವಿ. 1324 4-5 ಕೋಟಿ ಬೆಲೆ ಬಾಳೋ ಅಂತ ಜಾಗನ ಒತ್ತುವರಿ ಮಾಡ್ಕೊಂಡು ಇದನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕಂಥವ್ರು ಇದನ್ನ ಮಾರಾಟ ಮಾಡ್ತಾಯಿದ್ರೆ ಇದ್ರ ವಿರುದ್ಧ ತನಿಖೆ ಆಗಬೇಕು, ಇದನ್ನ ಸರ್ವೆ ಮಾಡಿ ಅಂದ್ಬಿಟ್ಟು ಹೋರಾಟ ಮಾಡಿದ್ವಿ. 1.5 ತಿಂಗಳ ಸತತ ಅದ್ರ ಹಿಂದೆ ಹೋರಾಟ ಮಾಡಿದ್ವಿ. ಅದ್ರ ಫಲವಾಗಿ ಈಗ ಸರ್ವೆ ಮಾಡಿದ್ದಾರೆ. ಸರ್ವೆ ವರದಿ ಬಂದಿದೆ. ಸರ್ವೆ ವರದಿ ಒಳಗಡೆ 1324ರಲ್ಲಿ 26 ಕುಂಟೆ 18 ಕುಂಟೆ ಒತ್ತುವರಿ ಆಗಿದೆ. ಸರ್ಕಾರಿ ಜಾಗ ಸುಧಾ 8 ಕುಂಟೆ ಇದೆ. ರಸ್ತೆ ಖರಾಬು ಅಂತ ಸರ್ವೆ ಆಫೀಸರು ಗುರುತಿಸಿ RIVA ತಹಸೀಲ್ದಾರು ಸೀಲ್ ಹಾಕಿ ಎಲ್ಲ ಕೊಟ್ಟಿದ್ದಾರೆ ಹಾಳೆನ. ಇವಾಗ ನಾವು ಆ ವಿಚಾರವಾಗಿ ಹಿಂದೇನು ಶಾಸಕರಿಗೆ ಹೇಳಿದ್ವಿ. ಆದರೆ ಶಾಸಕರು ಅವತ್ತಿಂದ ಇವತ್ತವರೆಗೂ ಆ ವಿಚಾರದ ಬಗ್ಗೆ ಮಾತಾಡಿಲ್ಲ. ಇವಾಗಲೂ ನಾವು ಹೇಳ್ತಾ ಇದ್ದೀವಿ, ಈ ಹಗರಣ ಬಗ್ಗೆ ಶಾಸಕರು ಮೌನ ಮುರಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮ್ಮ ಮೂಲಕ ಅವರು ಇದು ಏನಕ್ಕೆ ಆಗಿದೆ, ಏನಾಗಿದೆ ಅಂತ ಹೇಳಿ ಅದನ್ನು ಈಗ ತೆರವುಗೊಳಿಸ್ಕೊಡ್ಬೇಕು. ಯಾರು ಈ ಜಾಗನ ಅತಿಕ್ರಮಣ ಮಾಡ್ಕೊಂಡಿದ್ರೆ ಭೂಗಳರು ನಾವು ಹೆಸರು ಹೇಳಿದ್ವಿ. ಮೊಸನ್ ಶೆಟ್ಟಿ ಮತ್ತು ಅವ್ರ ಮಕ್ಕಳು ಬಾಲಣ್ಣ ಅವರು ಮತ್ತು ನಗರಸಭಾ ಅಧ್ಯಕ್ಷರು ಶ್ರೀಕಾಂತ್ ಸ್ವಾಮಿ ಇವರು ಇದರಿಂದ ಇದ್ದಾರೆ ಅಂತ ನೇರವಾಗಿ ನಾವು ಆರೋಪ ಮಾಡಿದ್ವಿ. ಎಲ್ಲ ದಾಖಲಾತಿಗಳನ್ನ ಸುಧಾ ಕೊಟ್ಟಿದ್ದೀವಿ. ಅವ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಯಾರು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಲೇಔಟ್ ಮಾಡಿದ್ರು ಅವ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಶಾಸಕರು ಇದರಲ್ಲಿ ನಮ್ಮ ಪಾಲು ಏನೂ ಇಲ್ಲ ಅಂದರೆ ಅವರು ಖುದ್ದು ನಿಂತ್ಕೊಂಡು ಇದನ್ನು ತೆರವುಗೊಳಿಸ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ನಿಮ್ಮ ಹತ್ರ ನಾವು ಕೇಳ್ಕೊತೀವಿ. ಇದೇ 1324 ಸರ್ವೆ ನಂಬರ್ ವಿಚಾರವಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡೋದ ಪ್ರತಿಫಲವಾಗಿ ಸರ್ಕಾರಿ ಅಧಿಕಾರಿಗಳು ಅದನ್ನು ಸರ್ಕಾರಿ ಜಾಗ 26 ಕುಂಟೆ ಅಂತ ಗುರುತಿಸಿ ಇದಕ್ಕೆ ನಮಗೆ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸರ್ವೆ ಮಾಡಿ. ಆದರೆ ನಾನಿವ್ರು ಪ್ರಶ್ನೆ ಮಾಡೋದು RI ಆಗಲಿ, ತಹಶೀಲ್ದಾರ್ ಆಗಲಿ ಅಥವಾ VA ಅವರಾಗಲಿ, ನಾವೇ ಹುಡುಕಿ ಇವ್ರಿಗೆ ಸರ್ಕಾರಿ ಜಾಗ ಇದೆ ಅನ್ನೋದನ್ನು ಹುಡುಕೊಡ್ಬೇಕಾ? ಹಂಗೆ ಇವ್ರು ಏನು ಸಂಬಳ ತಗೋತಾ ಇದ್ದಾರೆ? ಇವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ? ಇವರು ಅಧಿಕಾರಿಗಳು ಓಡಾಡೋಂಥ ಜಾಗದಲ್ಲೇ ಅಲ್ಲಿ ಕಲ್ಲು ನಟ್ಕೊಂಡು ಸೈಟ್ ಮಾಡ್ತಾಯಿದ್ದಾರೆ.
ಇದೊಂದರಲ್ಲಿ ಹಂಗಾರೆ ಪ್ರತಿಯೊಂದು ನಂಜನಗೂಡು ತಾಲೂಕಿಗೆ ಎಲ್ಲ ಸೈಟ್ಗಳು ಎಲ್ಲ ನಿವೇಶನಗಳನ್ನ ನಾವೇ ಹುಡುಕಿ ಇದು ಸರ್ಕಾರಿ ಜಾಗ ನೀವು ಮಾಡಿ ಅಂತ ನಾವೇ ಹೇಳ್ಬೇಕಾ? ಇವ್ರ ಕೆಲಸ ಏನು, ಇವ್ರ ಕರ್ತವ್ಯ ಏನು? ನಾವು ಹೋರಾಟ ಮಾಡಿದ್ಮೇಲೆ ಹೋಗಿ ಕಲ್ಲು ನಡ್ತಾರ? ಇವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ವಾ? ಏನಕ್ಕೆ ಇವರು ಅಧಿಕಾರಿಗಳು ಇಲ್ಲಿ ಕೈ ಕಟ್ಟ ಕೂತಿದ್ದಾರೆ? ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಇದೊಂದೇ ಅಂತ ನಂಜನಗೂಡು ಹಲವಾರು ಅಕ್ರಮಗಳು ನಡೀತಾ ಇದೆ, ಅದನ್ನು ನಾವು ಒಂದೊಂದಾಗೆ ಬಾಯಲ್ಲಿ ಎಳಿತಾ ಇದ್ದೀವಿ. ಆದರೆ ಈ ಅಧಿಕಾರಿಗಳು ಮಾತ್ರ ಅದ್ರ ವಿರುದ್ಧವಾಗಿ ಏನೂ ಕ್ರಮ ಕೈಗೊಳ್ತಾಯಿಲ್ಲ. ಈಗ ನಾವು ಅದನ್ನು ಇವ್ರ ಹತ್ರ ಸರ್ವೆ ರಿಪೋರ್ಟ್ ಇಸ್ಕೊಳ್ಳೋಕ್ಕೆ ಎಷ್ಟು ಓಡಾಡಿದ್ದೀವಿ ಅಂದರೆ ಭಾಳಷ್ಟು ಶ್ರಮ ಪಟ್ಟಿದ್ದೀವಿ. ಈಗ ಆದಮೇಲಾದರೂ ಇವರು ಕ್ರಮ ತಗೊಂಡಿದ್ದಾರೆ. ಏನು ಕ್ರಮ ತಗೊಂಡಿದ್ದಾರೆ? ಅದನ್ನು ತೆರವುಗೊಳಿಸಿ ಅಲ್ಲಿ ಕಲ್ಲು ನೆಟ್ಟು ಇನ್ನತ್ರ ಏನಾರ ಸರ್ಕಾರ ಜಾಗ ಇದಂತ ಬೋರ್ಡ್ ಹಾಕಿದ್ದಾರೆ? ಏನೂ ಹಾಕಿಲ್ಲ. ಯಾಕೆ ಪ್ರಭಾವಶಾಲಿ ವ್ಯಕ್ತಿಗಳಿದ್ದಾರೆ ಇದ್ರ ಹಿಂದೆ ಅಂತ ಏನಾದ್ರು ಅವ್ರಿಗೆ ಭಯನ? ದಯವಿಟ್ಟು ನಾವು ಮತ್ತೊಮ್ಮೆ ಅವ್ರಿಗೆ ಇದನ್ನ ಹೋರಾಟ ಮಾಡೇ ಮಾಡ್ತೀವಿ. ಇದನ್ನು ಆಜ್ಞೆ ಅಂತಾರೆ ಅಂದ್ಕೊಳ್ಳಿ ಅಥವಾ ಏನಾದರೂ ಅಂದ್ಕೊಳ್ಳಿ ಸರ್, ಬೇಡಿಕೆ ಅಂತಾರೆ ಅಂದ್ಕೊಳ್ಳಿ, ಅದನ್ನು ತೆರವುಗೊಳಿಸಿ. ಇದೊಂದೇ ಅಂತಲ್ಲ, ನಂಜನಗೂಡು ತಾಲೂಕು ಎಂಟೈರ್ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿವೆ ಅದನ್ನ ಗುರುತಿಸಿ ತಾಲೂಕು ಆಡಳಿತ ಮಂಡಳಿಯವರು ಅದನ್ನು ಸರ್ಕಾರಿ ಜಾಗ ಅಂತ ಬೋರ್ಡ್ ಮಾಡಬೇಕು ಅಂತ ಈ ಮುಖಾಂತರ ನಾನು ತಮ್ಮಲ್ಲಿ ಬೇಡ್ಕೊಳ್ತೀನಿ.